ಎಲ್ಲರಿಗೂ ನಮಸ್ಕಾರ. ಈ KPCEA ಆ್ಯಕ್ಟ್ ವಿಚಾರದಲ್ಲಿ ಸುಮಾರಷ್ಟು ವಿಚಾರಗಳನ್ನು ಈಗಾಗಲೇ ನಾವು ಹಂಚಿಕೊಂಡಿದ್ದಾಗಿದೆ. ಇಲ್ಲಿ ಮುಖ್ಯವಾಗಿ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಏನಿದೆ, ನಮ್ಮ ಜವಾಬ್ದಾರಿ ಏನು, ಮತ್ತು KPCEA ಅಂದರೆ ಏನು ಕರ್ನಾಟಕ ಪ್ರೊಫೆಷ್ನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ ಏನು ಬಂದಿದೆ ಅದು ಏನು ಹೇಳುತ್ತೆ ಅನ್ನೋದನ್ನು ಒಂದು ಸಣ್ಣ PPT ಮಾಡಿದ್ದೇನೆ. PPT ಇಂಗ್ಲೀಷ್ನಲ್ಲಿದೆ ಆಬ್ವಿಯಸ್ಲಿ. ಸೊ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ನಮ್ಮದು ಮುಖ್ಯವಾದ ರೋಲ್ ಏನಪ್ಪ ಅಂತಂದರೆ ಡಿಸೈನ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ನ್ಯಾಚುರಲ್ ಆ್ಯಂಡ್ ಬಿಲ್ಟ್ ಎನ್ವಿರಾನ್ಮೆಂಟ್ ಅಂತ. ಅಂದರೆ ನ್ಯಾಚುರಲ್ ಆ್ಯಂಡ್ ಬಿಲ್ಟ್ ಎನ್ವಿರಾನ್ಮೆಂಟಿನ ಡಿಸೈನ್, ಕನ್ಸ್ಟ್ರಕ್ಷನ್, ಮೇಂಟೆನೆನ್ಸು. ಈ ಡಿಸೈನ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸಲ್ಲಿ ನ್ಯಾಚುರಲ್ ಎನ್ವಿರಾನ್ಮೆಂಟನ್ನು ನಾವೇನು ಡಿಸೈನ್ ಮಾಡೋಕ್ಕಾಗಲ್ಲ, ಅದಿದೆ, ಹೇಗಿದೆಯೋ ಹಾಗಿದೆ. ಆದರೆ ಬಿಲ್ಟ್ ಎನ್ವಿರಾನ್ಮೆಂಟನ್ನು ನಾವು ಡಿಸೈನ್ ಮಾಡೋಕ್ಕಾಗುತ್ತೆ. ಸೊ ಡಿಸೈನ್, ಕನ್ಸ್ಟ್ರಕ್ಷನ್ ಇದೆರಡೂ ಬಿಲ್ಟ್ ಎನ್ವಿರಾನ್ಮೆಂಟಿಗೆ ಬರುತ್ತೆ. ಮೇಂಟೆನೆನ್ಸು ಎಲ್ಲದಕ್ಕೂ ಬರುತ್ತೆ. ಇದು ಟೋಟಲಿ ನಮ್ಮ ಸಿವಿಲ್ ಇಂಜಿನಿಯರಿಂಗ್ನ ಮೂಲ ಉದ್ದೇಶ ಇದು. ಅಂದರೆ ಬೇಕಾದಷ್ಟು ಡೆಫಿನೇಷನ್ ಇದೆ, ಅದರಲ್ಲಿ ಇದನ್ನು ನಾನು ಚೂಸ್ ಮಾಡಿಕೊಂಡೆ. ಸಿಂಪಲ್ ಆಗಿದೆ, ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ. ಅದೇ ಒಳಗೆ ಹೋಗಿ ನೋಡಿದಾಗ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ 1000 ವಿಚಾರಗಳಿದ್ದಾವೆ, ಅನೇಕ ಬ್ರ್ಯಾಂಚ್ಗಳಿದೆ, ಅನೇಕ ಸ್ಪೆಷಲೈಸೇಷನ್ಸ್ ಇದೆ. ನೀವೇ ನೋಡಿರ್ಬೋದು, ನಾವೆಲ್ಲ ಇಂಜಿನಿಯರಿಂಗ್ ಓದುವಾಗ ಒಂದೊಂದೇ ವರ್ಷ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಇದು ಇದೆ, ಇದು ಇದೆ, ಇನ್ನೂ ಇದೆ ಅಂತ. ಫಾರ್ ಕನ್ವೀನಿಯನ್ಸ್ ವಿ ಡಿವೈಡ್ ದಟ್ ಇಂಟು ಸ್ಟ್ರಕ್ಚರಲ್, ಜಿಯೋಟೆಕ್ನಿಕಲ್, ಟ್ರಾನ್ಸ್ಪೋರ್ಟೇಷನ್, ವೇಸ್ಟ್ ಟ್ರೀಟ್ಮೆಂಟ್, ವಾಟರ್ ಮ್ಯಾನೇಜ್ಮೆಂಟ್, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಮೇಜರ್ ಡಿವಿಷನ್ಸ್ ಮಾಡಿಕೊಂಡು ಅದರಲ್ಲಿ ನಾವು ಡೀಟೇಲ್ಸನ್ನು ಓದ್ಕೊಂಡು ಬರ್ತಾ ಇದ್ದೀವಿ. ಇಂಡಿಯಾದಲ್ಲಿ ಬೇಕಾದಷ್ಟು ವಂಡರ್ಫುಲ್ ಸ್ಟ್ರಕ್ಚರ್ಸನ್ನು ಸಿವಿಲ್ ಇಂಜಿನಿಯರ್ಗಳು ಮಾಡಿದ್ದಾರೆ. ನಾವೇನು ಪ್ರಪಂಚದ ಯಾವುದೇ ಸಿವಿಲ್ ಇಂಜಿನಿಯರಿಂಗ್ಗೆ ನಾವೇನು ಕಮ್ಮಿ ಇಲ್ಲ. ಇದೆಲ್ಲ ಸಿವಿಲ್ ಇಂಜಿನಿಯರಿಂಗ್ ಎಕ್ಸಾಂಪಲ್ಸು ಇಂಡಿಯಾದಲ್ಲೇ ಇರುವಂಥದ್ದು. ರೈಟ್ ಫ್ರಮ್ ಟಾಲೆಸ್ಟ್ ಸ್ಟ್ರಕ್ಚರಿಂದ, ಹೈಯೆಸ್ಟ್ ಬ್ರಿಡ್ಜಿಂದ ಹಿಡಿದು ರೋಡ್ಗಳಾಗಲಿ, ಬಿಲ್ಡಿಂಗ್ಗಳಾಗಲಿ, ಮೆಟ್ರೋ ಆಗಲಿ ಎಲ್ಲದನ್ನು ಸಿವಿಲ್ ಇಂಜಿನಿಯರ್ಸು, ಇಂಡಿಯನ್ ಸಿವಿಲ್ ಇಂಜಿನಿಯರ್ಸೇ ಮಾಡಿದ್ದಾರೆ. ಬ್ರಿಡ್ಜ್ಗಳು ಇಂಥ ಬ್ರಿಡ್ಜು ಪ್ರಪಂಚದಾದ್ಯಂತ ಏನಿದೆಯೋ ಅದೆಲ್ಲ ನಮ್ಮ ದೇಶದಲ್ಲೂ ಇದೆ. ಆದ್ದರಿಂದ ನಾವೇನು ಯಾರಿಗೂ ಏನು ಕಮ್ಮಿ ಇಲ್ಲ. ದೊಡ್ಡ ದೊಡ್ಡ ಡ್ಯಾಮ್ಗಳು, ಕೂಲಿಂಗ್ ಟವರ್ಸು ಬೇಕಾದಷ್ಟು ಇತ್ತೀಚಿನ ವರ್ಷಗಳಲ್ಲಿ ಸಿವಿಲ್ ಇಂಜಿನಿಯರ್ಸು ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಇದು ಕೆಲವು ಪ್ರಪಂಚದಲ್ಲಿ ಎಲ್ಲೂ ಮಾಡದೇ ಇದ್ದದನ್ನು ನಾವು ಮಾಡಿದ್ದೇವೆ. ಚಿನಾಬ್ ಬ್ರಿಡ್ಜು ಮೊನ್ನೆ ಇನಾಗ್ರೇಷನ್ ಆಯಿತು. ಈಫೆಲ್ ಟವರ್ಗಿಂತ ಹೈಟ್ ಜಾಸ್ತಿ ಇರುವಂಥ ಸ್ಟೀಲ್ ಬ್ರಿಡ್ಜು. ಇದು ಅಷ್ಟೇ 10.9 ಕಿಲೋಮೀಟರ್ಸ್ ಚೆನಾನಿ ನಾಸ್ರಿ ಟ್ವಿನ್ ಟನಲ್, ಏಷ್ಯಾಸ್ ಲಾಂಗೆಸ್ಟ್ ಬೈ ಡೈರೆಕ್ಷನಲ್ ಟನಲ್ ವಿತ್ ಫುಲ್ಲಿ ಟ್ರಾನ್ಸ್ವರ್ಸ್ ವೆಂಟಿಲೇಷನ್ ಸಿಸ್ಟಮ್. ಕೆಳಗಡೆ ಇರೋದು ಪೀರ್ ಪಾಂಜಾಲ್ 11.2 ಕಿಲೋಮೀಟರ್ಸ್, ಇಂಡಿಯಾಸ್ ಲಾಂಗೆಸ್ಟ್ ರೈಲ್ವೆ ಟನಲ್ ಆ್ಯಂಡ್ ಏಷ್ಯಾಸ್ 4th ಲಾಂಗೆಸ್ಟ್ ರೈಲ್ವೆ ಟನಲ್. ಇದು ಮೊಟೆರಾ ಬ್ರಿಡ್ಜ್ ಆರ್ ಮೊಟೆರಾ ಸ್ಟೇಡಿಯಂ, ಅಹಮದಾಬಾದ್, T2 ಟರ್ಮಿನಲ್, ಸಿಗ್ನೇಚರ್ ಬ್ರಿಡ್ಜ್. ಈ ಥರ ನಾವು ಲೆಕ್ಕ ಆಗ್ತಾ ಹೋದರೆ ಬೇಕಾದಷ್ಟಿದೆ. ಸೊ ಹ್ಯಾವಂಟ್ ವಿ ಬೀನ್ ಡೂಯಿಂಗ್ ವೆಲ್? ವಿ ಆರ್ ಡೂಯಿಂಗ್ ವೆಲ್. ದೆನ್ ವಾಟ್ಸ್ ದ ಪ್ರಾಬ್ಲಮ್? The problem is we also have this. These are also from India. These are also built by engineers many a times, and many a times for lack of maintenance or some carelessness we have this also, for which we are answerable now. Buildings, so many people are talking about collapses. Now ಇವ್ರು ಹೇಳಿದರು, ಏನು ಶ್ರೀಕಾಂತ್ ಚನಾಲ್ ಅವರು, ಅನೇಕ ಬಿಲ್ಡಿಂಗ್ಗಳಲ್ಲಿ ಇಂಜಿನಿಯರ್ಗಳದ್ದು ಪಾತ್ರವೇ ಇರಲಿಲ್ಲ ಅಂತ. ಅದನ್ನು ನೋಡಬೇಕು, ಇಂಜಿನಿಯರ್ಗಳ ಪಾತ್ರ ಇತ್ತೋ ಇಲ್ವೋ ಅಂತ. ಇಂಜಿನಿಯರ್ ಪಾತ್ರ ಇದ್ದಾಗ ಅವನು ಎಷ್ಟು ಅದರಲ್ಲಿ ಇಂಟ್ರೆಸ್ಟ್ ತೊಗೊಂಡ, ಅವನು ಎಷ್ಟು ಜವಾಬ್ದಾರಿ ತೊಗೊಂಡ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮ್ಮಲ್ಲಿರುವಂಥ ಈಗಿನ ಒಂದು ನ್ಯೂನ್ಯತೆ ಅಂತ ನನಗನ್ನಿಸುತ್ತೆ. ಎಷ್ಟೋ ಬಿಲ್ಡಿಂಗ್ಗಳಲ್ಲಿ ಲಾಸ್ ಆಫ್ ಲೈಫ್, ಇಂಜುರಿ, ಫೈನಾನ್ಷಿಯಲ್ ಲಾಸ್, ಅವರೇನು ರೋಡ್ಗಳಲ್ಲೆಲ್ಲ ಬೋಟ್ ಹೋಗ್ತಾ ಇತ್ತು, ಎಲ್ಲದೂ ಇಲ್ಲಿದೆ. ಯಾಕೆ ಹೀಗಾಗ್ತಾ ಇದೆ ಅಂತ ನೋಡಿದ್ರೆ, ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸಸ್ ಆರ್ ಸಿಗ್ನಿಫಿಕೆಂಟ್ಲಿ ಡಿಫರೆಂಟ್ ಇನ್ ಇಂಡಿಯಾ ಕಂಪೇರ್ಡ್ ಟು ಡೆವಲಪ್ಡ್ ಕಂಟ್ರೀಸ್. ನಮ್ಮಲ್ಲಿರುವ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸಸ್ಗೂ ಹೊರಗಡೆ ಇರೋ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸಸ್ಗೂ ಕೆಲವೊಂದು ವಿಚಾರದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ.
Majority of constructions in India, especially in the building sector, are in the unorganized sector. There is no organized way of construction. There are no following of codified rules, etc. Virtually no awareness of technical safety and environmental aspect. Building katbeku, infrastructure katbeku, correct. ಆದರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನು, ಸೇಫ್ಟಿ ಆಸ್ಪೆಕ್ಟ್ಸ್ ಏನು, ಎನ್ವಿರಾನ್ಮೆಂಟಲ್ ಆಸ್ಪೆಕ್ಟ್ಸ್ ಏನು, ಭಾಳ ಜನ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇಂಜಿನಿಯರ್ಡ್ ಆರ್ ಸೆಮಿ ಇಂಜಿನಿಯರ್ಡ್ ಕನ್ಸ್ಟ್ರಕ್ಷನಲ್ಲಿ ಲಾರ್ಜರ್ ಹೌಸಿಂಗ್ ಆರ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಮಾತ್ರ ಯು ವಿಲ್ ಸಿ ಇಂಜಿನಿಯರ್ಡ್ ಆ್ಯಂಡ್ ಸೆಮಿ ಇಂಜಿನಿಯರ್ಡ್ ಕನ್ಸ್ಟ್ರಕ್ಷನ್. ಅದರ್ವೈಸ್ ದೇರ್ ಇಸ್ ನೋ ಇಂಜಿನಿಯರಿಂಗ್. ಮೇಸ್ತ್ರಿ ಏನೋ ಹೇಳ್ತಾನೆ, ಅಥವಾ ನಾನು 20 ವರ್ಷದಿಂದ ಕಟ್ತಾ ಇದ್ದೇನೆ ಅಂತ ಹೇಳ್ತಾನೆ, ಅದನ್ನೇ ಮುಂದುವರಿಸ್ಕೊಂಡು ಅದರಲ್ಲೇ ಒಂದು ಚೂರು ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ದೇರ್ ಇಸ್ ನೋ ಇಂಜಿನಿಯರಿಂಗ್ ಆರ್ ಸೆಮಿ ಇಂಜಿನಿಯರ್ಡ್ ಕನ್ಸ್ಟ್ರಕ್ಷನ್ ದೇರ್. ಬಿಲ್ಡಿಂಗ್ ರೆಗ್ಯುಲೇಷನ್ಸೇ ಇಲ್ವಾ ನಮ್ಮ ದೇಶದಲ್ಲಿ? ಇದೆ, ಇನ್ಅಡೆಕ್ವೇಟ್, ಸಾಲದು, ಅಥವಾ ಇದ್ದಲ್ಲಿ ಅದರದ್ದು ಇಂಪ್ಲಿಮೆಂಟೇಷನ್ ಇಲ್ಲ. ಸೊ ದೇ ಆರ್ ನಾಟ್ ಎನ್ಫೋರ್ಸ್ಡ್ ಫೋರ್ಸ್ಫುಲಿ. ನೋ ರೂಲ್ಸ್ ರಿಗಾರ್ಡಿಂಗ್ ಸ್ಕಿಲ್ಲಿಂಗ್ ಆಫ್ ವರ್ಕ್ ಫೋರ್ಸಿಗೆ ಟ್ರೈನಿಂಗ್ ಕೊಡೋದು ಮುಖ್ಯ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಅರ್ಧಕ್ಕರ್ಧ ಇಂಜಿನಿಯರ್ಗಳನ್ನೇ ಉಪಯೋಗಿಸದೇ ಇರೋವಾಗ ಇನ್ನು ವರ್ಕರ್ಸನ್ನು ಟ್ರೈನ್ ಮಾಡೋ ಪ್ರಶ್ನೆನೇ ಇಲ್ಲ. ಮೆಕ್ಯಾನಿಕಲಲ್ಲಿ ಫಿಟ್ಟರ್ ಸರ್ಟಿಫಿಕೇಟ್ ಇದೆಯಾ ಕೇಳ್ತಾರೆ, ವೆಲ್ಡರಿಗೆ ವೆಲ್ಡಿಂಗ್ ಸರ್ಟಿಫಿಕೇಟ್ ಇದೆಯಾ ಕೇಳ್ತಾರೆ, ಎಲ್ಲ ITIಗಳಿದೆ. ಹಾಗಾದ್ರೆ ಮೇಸನಿಗೆ ಯಾಕೆ ಬೇಡ? ಯಾಕೆಂದರೆ ಯಾರು ಇನ್ಸಿಸ್ಟ್ ಮಾಡ್ತಾ ಇಲ್ಲ. ಸೊ ಟ್ರೈನಿಂಗ್ ಆಫ್ ವರ್ಕ್ ಫೋರ್ಸಿಗೆ ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ. ಟೆಕ್ನಿಕಲ್ ಸೂಪರ್ವಿಷನ್ ಈಸ್ ನಾಟ್ ಮ್ಯಾಂಡೇಟ್ರಿ. ದೇರ್ ಇಸ್ ನೋ ರೂಲ್ ಇನ್ ದಿ ಗೌರ್ಮೆಂಟ್ ದ್ಯಾಟ್ ಟೆಕ್ನಿಕಲ್ ಸೂಪರ್ವಿಷನ್ ಆಗಬೇಕು ಅನ್ನೋದು ಇದೆ ಪುಸ್ತಕದಲ್ಲಿ. ಅದು ಅರ್ಧಕ್ಕರ್ಧ ಇಂಪ್ಲಿಮೆಂಟ್ ಆಗಿಲ್ಲ, ಕೆಲವು ಕಡೆ ಅದು ಇಲ್ಲವೇ ಇಲ್ಲ. ಆ್ಯಂಡ್ ಪಂಚಾಯತ್ ಲೆವೆಲಲ್ಲಿ, ಜಿಲ್ಲಾ ಪರಿಷತ್ ಲೆವೆಲಲ್ಲಂತೂ ಖಂಡಿತ ಈ ರೂಲ್ಸೇ ಇಲ್ಲ. ಯೂಸ್ ಆಫ್ ರೆಡಿಮಿಕ್ಸ್ ಕಾಂಕ್ರೀಟ್. ಇವಾಗ ಕಾಂಕ್ರೀಟ್ ಒಂದು ಮೇಜರ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಲು, ಅದನ್ನು ಕರೆಕ್ಟಾಗಿ ಮಾಡೋದು ಹೇಗೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಅಟ್ಲೀಸ್ಟ್ ರೆಡಿಮೇಡ್ ಕಾಂಕ್ರೀಟು, ರೆಡಿಮಿಕ್ಸ್ ಕಾಂಕ್ರೀಟ್ ಅಂತ ಏನಿದೆ, ಅದನ್ನು ತೊಗೊಂಡ್ರಾರು ನಮ್ಮ ಒಳ್ಳೆ ಕ್ವಾಲಿಟಿ ಕಾಂಕ್ರೀಟ್ ಬರುತ್ತೆ. ಅಂದರೆ ಇಡೀ ದೇಶದಲ್ಲಿ 10% ಕಾಂಕ್ರೀಟ್ಗಿಂತ ಕಡಿಮೆ ರೆಡಿಮಿಕ್ಸ್ ಕಾಂಕ್ರೀಟಿಂದ ಬರುತ್ತೆ. ಉಳಿದದೆಲ್ಲ ಸೈಟ್ ಮಿಕ್ಸೇ. ಆ ಸೈಟ್ ಮಿಕ್ಸಲ್ಲಿ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಯಾರೂ ಟ್ರೈನಿಂಗ್ ಕೊಡ್ತಿಲ್ಲ, ಇನ್ಸಿಸ್ಟು ಮಾಡ್ತಿಲ್ಲ. ಸೊ ಇನ್ನೊಂದು ಲಾಸ್ಟ್ ಪಾಯಿಂಟ್ ಇದರಲ್ಲಿ ಏನು ಅಂದರೆ ವೇಸ್ಟೇಜ್. ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟಲ್ಲಿ ಎಷ್ಟು ವೇಸ್ಟ್ ಆಗುತ್ತೆ ಅಂತ ಯಾರೂ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ. ಕೆಲವು ಪ್ರಾಜೆಕ್ಟ್ಸಲ್ಲಿ 20%ವರೆಗೆ ವೇಸ್ಟ್ ಆಗುತ್ತೆ. ಅಂದರೆ ನೀವು 1 ಕೋಟಿ ಪ್ರಾಜೆಕ್ಟ್ ಮಾಡಿದರೆ ಅದರಲ್ಲಿ 20% ವೇಸ್ಟ್ ಆಗುತ್ತೆ ಅಂದರೆ 20 ಲಕ್ಷ ರೂಪಾಯಿ ಆಗುವಷ್ಟು ವೇಸ್ಟ್ ಆಗುತ್ತೆ. ಇಟ್ ಮೇ ಲುಕ್ ಸರ್ಪ್ರೈಸಿಂಗ್, ಬಟ್ ಇಟ್ ಈಸ್ ಟ್ರೂ. ಸೊ ಈಗ ನಾವು ಪ್ರೊಫೆಷನ್ ಬಗ್ಗೆ ಹೋಗೋಣ. ಪ್ರೊಫೆಷನ್ ಅಂದರೆ ಏನು? ಆ ಪ್ರೊಫೆಷನಲ್ ಬೇಸಿಕಲಿ ಇಟ್ಸ್ ಎ ಡಿಸಿಪ್ಲಿನ್ಡ್ ಗ್ರೂಪ್ ಆಫ್ ಪ್ರೊಫೆಷನಲ್ಸ್, ಸ್ಪೆಲ್ಲಿಂಗ್ ಇದಿದೆ. ಈಸ್ ಎ ಡಿಸಿಪ್ಲಿನ್ಡ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಹೂ ಅಧಿಯರ್ ಟು ಎಥಿಕಲ್ ಸ್ಟ್ಯಾಂಡರ್ಡ್ಸ್. ಎಥಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ಶ್ರೀಕಾಂತ್ ಅವರು ಎಕ್ಸಾಂಪಲ್ ಕೊಟ್ಟರು. ಈ ಪ್ರೊಫೆಷ್ನಲ್ಲು ಈ ಪ್ರೊಫೆಷನ್ನಿನ ಮೆಂಬರು. ಈ ಪ್ರೊಫೆಷ್ನಲ್ಸ್ದು ಏನು ಜವಾಬ್ದಾರಿ ಅಂದರೆ ದೇ ಶುಡ್ ಪೊಸೆಸ್ ಸ್ಪೆಷಲ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಆ್ಯಂಡ್ ಇನ್ ಎ ವೈಡ್ಲಿ ರೆಕಗ್ನೈಸ್ಡ್ ಬಾಡಿ ಆಫ್ ಲರ್ನಿಂಗ್ ಡಿರೈವ್ಡ್ ಫ್ರಮ್ ರಿಸರ್ಚ್. ಅಂದರೆ ಚೆನ್ನಾಗಿ ತಿಳಿದವರು ಅದರ ಬಗ್ಗೆ ಸಂಶೋಧನೆ ಮಾಡಿ ನಮಗೆ ಹೇಳ್ತಾರಲ್ಲ, ಅದನ್ನು ನಾವು ಅಸಿಮ್ಯುಲೇಟ್ ಮಾಡಿಕೊಂಡು ನಾವು ಅದನ್ನು ಉಪಯೋಗಿಸಿದಾಗ ನಾವು ಪ್ರೊಫೆಷ್ನಲ್ಸ್ ಆಗ್ತೀವಿ. ಆ್ಯಂಡ್ ಪ್ರೊಫೆಷ್ನಲ್ಸ್ ಆರ್ ಅಕೌಂಟೇಬಲ್. ಬರೀ ಹೆಸರು ಮಾತ್ರ ಅಲ್ಲ, ಅಕೌಂಟೆಬಿಲಿಟಿ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಜವಾಬ್ದಾರಿ ತಗೊಳ್ಳೋಕ್ಕೂ ನಾವು ತಯಾರಿರಬೇಕು. ನಮಗೆ ನಾವೇ ಮಾಡ್ತೀವಿ ಅಂತ ನಾವು ಪರ್ಮಿಷನ್ ಕೊಡಿ ಅಂತ ಕೇಳೋದು ಒಂದು ವಿಚಾರ, ಅದನ್ನು ಮಾಡದೇ ಇದ್ದಾಗ ನಮಗೆ ಪನಿಷ್ಮೆಂಟ್ ತಗೊಳ್ಳೋಕ್ಕೂ ತಯಾರಿದ್ದೇವೆ ಅಂತ ಹೇಳುವಂಥದ್ದು ಇನ್ನೊಂದು ವಿಚಾರ. ಇದು ಮುಂದೆ ಬರುತ್ತೆ. ಅದು ಯಾಕೆ ಹೇಳಿದೆ ಅಂದರೆ KPCEA ಆ್ಯಕ್ಟಲ್ಲಿ ನಾವು ಏನೇನು ತಂದಿದ್ದೀವಿ ಅನ್ನೋದ್ರಲ್ಲಿ ಅದು ಬರುತ್ತೆ. ಸೊ ಪ್ರೊಫೆಷ್ನಲ್ಸ್ ಆರ್ ಗವರ್ನ್ಡ್ ಬೈ ಕೋಡ್ಸ್ ಆಫ್ ಎಥಿಕ್ಸ್, ಪ್ರೊಫೆಸ್ ಕಮಿಟ್ಮೆಂಟ್ ಟು ಕಾಂಪಿಟೆನ್ಸ್, ಇಂಟೆಗ್ರಿಟಿ ಆ್ಯಂಡ್ ಮೊರಾಲಿಟಿ, ಆಲ್ಟ್ರೂಯಿಸಮ್ ಆ್ಯಂಡ್ ಪ್ರಮೋಷನ್ ಆಫ್ ಪಬ್ಲಿಕ್ ಗುಡ್. ಸೊ ರೆಗ್ಯುಲೇಷನ್ ಆಫ್ ಎ ಪ್ರೊಫೆಷನ್ನು ಎಲ್ಲ ದೇಶದಲ್ಲೂ ಇದೆ, ಎಲ್ಲ ದೇಶದಲ್ಲೂ ಒಪ್ಕೊಂಡಿದ್ದಾರೆ. ಇವ್ರು ಹೇಳಿದಾಗೆ, ಶ್ರೀಕಾಂತ್ ಅವ್ರು ಹೇಳಿದಾಗೆ, ಎಲ್ಲ ಕಡೆನೂ ದೇ ಹ್ಯಾವ್ ಪಾಸ್ಡ್ ಆ್ಯನ್ ಆ್ಯಕ್ಟ್, ಬಟ್ ಓನ್ಲಿ ಹಿಯರ್ that act is missing, it was missing. So act is a regulation framed, enacted by legislation of the state, and upon its enactment, that is like it has been enacted now but still not implemented, the government will form a statutory body or a council of administrators. This council will have representatives from state government and professional members actively practicing in the profession. Idu definition. ಇದನ್ನು KPCEA ಮಾಡಿದಾರ ಇಲ್ಲೋ ನೋಡೋಣ. ಸೊ ಅವ್ರು ಹೇಳಿದಾಗೆ WTOನಲ್ಲಿ ಮತ್ತು ಬೇರೆ ಬೇರೆ
ಇಂಟರ್ನ್ಯಾಷನಲ್ ಬಾಡೀಸಲ್ಲಿ ನಾವೇ ಸೈನ್ ಹಾಕಿದ್ದೀವಿ, ನಾವು ಇದನ್ನೆಲ್ಲ ಮಾಡ್ತೀವಿ ಅಂತ, ಆದರೆ ಮಾಡಿಲ್ಲ. ಇದರಲ್ಲಿ ಏನು ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು ಅಂತಿದ್ದೆ ಅಂದರೆ, ಈ ಪ್ರೊಫೆಷನನ್ನು ರೆಕಗ್ನೈಸ್ ಮಾಡಬೇಕು, ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಷನ್ ಅನ್ನೋದು 25-30 ವರ್ಷದಿಂದ ಡಿಸ್ಕಷನ್ ಇಲ್ಲೂ ನಡೀತಾ ಇದೆ. 1972ನಲ್ಲಿ ಆರ್ಕಿಟೆಕ್ಟ್ಸ್ ಆ್ಯಕ್ಟ್ ಬಂತು. ಅದಾದಮೇಲೆ ಪ್ರೊಫೆಷ್ನಲ್ ಇಂಜಿನಿಯರ್ಸ್ ಆ್ಯಕ್ಟು ಮಾಡಬೇಕು ಅಂತ ಆವಾಗಿಂದ ಜನ ಹೇಳ್ತಾ ಇದ್ದಾರೆ. ಈಗ 72 ಆಗಿ ಎಷ್ಟು ಕಾಲ ಆಯಿತು. ಇದು ಯಾಕೆ ಆಗ್ತಾ ಇರಲಿಲ್ಲ ಅಂದರೆ, ಅವರೂ ಅಲ್ಲಿ ಆಲ್ ಇಂಡಿಯಾ ಇಂಜಿನಿಯರ್ಸ್ ಕೌನ್ಸಿಲ್ ಮಾಡಿ ಎಲ್ಲ ಇಂಜಿನಿಯರ್ಸು ಒಟ್ಟಾಗಿ ಬನ್ನಿ, ನೀವೊಂದು ಡ್ರಾಫ್ಟ್ ತೊಗೊಂಬನ್ನಿ, ನಾವು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತು. ಆ ಪ್ರೊಫೆಷ್ನಲ್ ಬಾಡೀಸ್ ಎಲ್ಲ ಒಟ್ಟಾಗಲೇ ಇಲ್ಲ, ಅವ್ರು ಡ್ರಾಫ್ಟ್ ಮಾಡಲೇ ಇಲ್ಲ. ಈಗ ಒಂದು 10 ವರ್ಷದಿಂದ ಒಂದು ಡ್ರಾಫ್ಟ್ ಮಾಡಿದರು. ಅಲ್ಲೂ ಮತ್ತೆ ಕೆಲವರೆಲ್ಲ ನಮಗಿದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂದರು. ಗೌರ್ಮೆಂಟ್ ಹೇಳ್ತು ಫಸ್ಟ್ ನೀವು ಒಟ್ಟಾಗಿ ಆಮೇಲೆ ನೋಡೋಣ ಅಂತ. ಇದನ್ನು ನಾವು ವಿಚಾರ ಮಾಡ್ತಾ ಇದ್ದಾಗ ನಮ್ಮ ವಿಚಾರ ಏನು ಬಂತು ಅಂದರೆ, ಇದು ಇಡೀ ದೇಶದ ಮಾಡೋದು ಅಥವಾ ಅದು ಆಗೋಲ್ದು ಕಾಯುತ್ತಾ ಕೂತ್ರೆ ಆಗೋದಲ್ಲ ಇದು. ಸೊ ನಮ್ಮ ಸ್ಟೇಟಿಗೆ ಆಗೋಷ್ಟಾರು ಮಾಡ್ಕೊಳ್ಳೋಣ, ಗುಜರಾತಲ್ಲಿ ಏನು ಮಾಡಿದಾರೋ ಹಾಗೆ. ಆಮೇಲೆ ಎಲ್ಲ ಬ್ರಾಂಚಿಗೂ ನಾವು ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ನಮ್ಮ ಸಿವಿಲ್ ಇಂಜಿನಿಯರಿಂಗ್ಗೆ ಆ್ಯಕ್ಚುಲ್ ನೆಸೆಸಿಟಿ ಇರೋದು ಸಿವಿಲ್ ಇಂಜಿನಿಯರ್ಸ್ಗೆ. ಸೊ ನಾವು ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟನ್ನು ಕರ್ನಾಟಕಕ್ಕೆ ಸೀಮಿತವಾಗಿ ಅದನ್ನು ಫಸ್ಟ್ ಮಾಡೋಣ ಒಂದು ಸ್ಟೆಪ್ಪು. ಎಲ್ಲ ರಾಜ್ಯಗಳು ಅದನ್ನು ಫಾಲೋ ಮಾಡಿದರೆ ಆಮೇಲೆ ದೇಶದ ಹಾಗೆ ಆಗುತ್ತೆ ಅಂತ ಈ ಸ್ಟೆಪ್ಪನ್ನು ನಾವು ಮಾಡಿದ್ದು. ಸೊ ಈ ರೆಕಗ್ನಿಷನ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಪ್ರೊಫೆಷನ್ ಈಸ್ ಆಬ್ಸೆಂಟ್ ಆ್ಯಸ್ ಕಂಪೇರ್ಡ್ ಟು ಅದರ್ ಕಂಟ್ರೀಸ್. ಅವ್ರು ಆಗಲೇ ಹೇಳಿದ್ರು ಈ ಲಿಸ್ಟಲ್ಲಿ ಅದೇ ಇರೋದು. ಅವ್ರೇನು ಹೇಳಿದ್ರು, 1934ರಲ್ಲಿ US ಆ್ಯಕ್ಟ್ ಆಯಿತು, 1976 ಪಾಕಿಸ್ತಾನದಲ್ಲಿ ಆಗಿತ್ತು, ಶ್ರೀಲಂಕಾದಲ್ಲಾಗಿದೆ, ಇಟಲಿಯಲ್ಲಿ 2007 ಆಗಿದೆ, ಎಲ್ಲ ಕಡೆನೂ ಆಗಿದೆ, ನಮ್ಮ ದೇಶದಲ್ಲಿ ಆಗಿಲ್ಲ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್. ಇದು ಇಂಡಿಯನ್ ಸಿನಾರಿಯೋ. ಅದನ್ನು ಹೇಳಿದರು, ಯಾವುದು ಚಾರ್ಟರ್ಡ್ ಅಕೌಂಟೆಂಟ್ಸಿಗೆ, ಮೆಡಿಕಲ್ನವರಿಗೆ, ಕಾಸ್ಟ್ ಆ್ಯಂಡ್ ವರ್ಕ್ ಅಕೌಂಟೆಂಟ್ಸ್ಗೆ, ಆರ್ಕಿಟೆಕ್ಟ್ಸಿಗೆ ಎಲ್ಲರಿಗೂ ಅವ್ರವ್ರ ಆ್ಯಕ್ಟ್ ಇದೆ. ಯಾವ ವರ್ಷ ನೋಡಿ, 1947 ಇಂಡಿಯನ್ ನರ್ಸಿಂಗ್ ಆ್ಯಕ್ಟ್ ಬಂದಿದೆ. ನರ್ಸಸ್ ಪ್ರೊಫೆಷನನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಏನು ಮಾಡಬೇಕು, ಅವ್ರಿಗೇನು ರೂಲ್ಸ್ ರೆಗ್ಯುಲೇಷನ್, ನಮಗೆ ಇವತ್ತಿನವರೆಗೆ ಬಂದಿಲ್ಲ. 2006 ಗುಜರಾತ್ ಸಿವಿಲ್ ಇಂಜಿನಿಯರ್ಸ್ ವಾಸ್ ದ ಫಸ್ಟ್ ಒನ್ ವಿಚ್ ಅಟೆಂಪ್ಟೆಡ್ ದಿಸ್. ಓಕೆ, ನಾವು ಇದು ಬೇಡ, ಇದು ಜಸ್ಟ್ ಫಾರ್ ಸೇವಿಂಗ್ ಟೈಮ್. ನೋಡಿ, ಇಲ್ಲಿ ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು ಅದರ ಹೆಡ್ಡು ಒಬ್ಬ ಬ್ಯಾಂಕಿಂಗ್ ಸೆಕ್ಟರ್ ಸ್ಪೆಷಲಿಸ್ಟ್ ಇರ್ತಾನೆ. ಅದೇ ಜುಡಿಷಿಯಲಲ್ಲಿ ಜಡ್ಜ್ ಇರ್ತಾರೆ, ಅದರ ಹೆಡ್ಡು. ಮೆಡಿಕಲ್ ಪ್ರೊಫೆಷನಲ್ಲಿ ಮೆಡಿಕಲ್ ಪ್ರೊಫೆಸರ್ಸ್ ಇರ್ತಾರೆ. RBIನಲ್ಲಿ ಎಕನಾಮಿಕ್ಸ್ ಇವ್ರು ಇರ್ತಾರೆ, ಹೆಡ್. ಅದೇ ನಮ್ಮ ಪ್ರೊಫೆಷನ್ ಏನು ಸಿವಿಲ್ ಇಂಜಿನಿಯರಿಂಗ್ ಇದೆ, ಅದರಲ್ಲಿ ಎಲ್ಲ ಹೆಡ್ಡುಗಳು ಯಾರಿದ್ದಾರೆ? ನಾನ್ ಸಿವಿಲ್ ಇಂಜಿನಿಯರ್ಸ್. ಅವ್ರು IAS ಇರ್ಬೋದು, ಇನ್ನೇನೇ ಇರ್ಬೋದು, ಅಥವಾ ಪೊಲಿಟಿಷಿಯನ್ ಇರ್ಬೋದು. ಬಟ್ ವಿ ಆರ್ ಕನ್ಸಿಡರ್ಡ್ ನಾಟ್ ಇಂಪಾರ್ಟೆಂಟ್. ಅವ್ರು ಹೇಳ್ದಂಗೆ ಎಷ್ಟು ಲಕ್ಷ ಕೋಟಿ ಖರ್ಚು ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಷನಲ್ ಆಗ್ತಿದೆ, ಆದರೆ ಸಿವಿಲ್ ಇಂಜಿನಿಯರ್ಸ್ ಆರ್ ನಾಟ್ ಹೆಡಿಂಗ್ ದ ಡಿಪಾರ್ಟ್ಮೆಂಟ್ಸ್. ಈವನ್ ಸಮಟೈಮ್ಸ್ PWD ಸೆಕ್ರೆಟರೀಸ್ ಆರ್ ಆಲ್ಸೋ IAS. ಸೊ ದಿಸ್ ಈಸ್ ಅ ಲ್ಯಾಕ್ಯುನಾ ಕಂಪೇರ್ಡ್ ಟು ಆಲ್ ಅದರ್ ಇನ್ಸ್ಟಿಟ್ಯೂಷನ್ಸ್ ವಿದಿನ್ our own state or our own country. So what is the remedy? Get civil engineering profession recognized and regulated. 2 words, recognize, regulate. ಎರಡೂ ಒಟ್ಟಿಗೆ ಬರುತ್ತೆ. ಯಾವಾಗ ನಮಗೆ ಹಕ್ಕುಗಳು ಬೇಕೋ ಆವಾಗ ಜವಾಬ್ದಾರಿನೂ ಬರಬೇಕು ಅಂತ ಯಾವಾಗಲೂ ಹೇಳ್ತಾರೆ. ಹಾಗೆ ನಮಗೆ ರೆಕಗ್ನಿಷನ್ ಬೇಕು ಅಂದರೆ ರೆಗ್ಯುಲೇಷನ್ನು ಅದರ ಜೊತೆಗೆ ಬರುತ್ತೆ. ಮೇಕ್ ಅಧಿಯರೆನ್ಸ್ ಟು NBC ಮ್ಯಾಂಡೇಟ್ರಿ, ದಟ್ ಈಸ್ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ 2016 ಏನಿದೆ, ಅದಕ್ಕೆ ನಾವು ಬದ್ಧರಾಗಿರಬೇಕು. ಅದು ಆಗಿಲ್ಲ, ಅದು ಆಗಬೇಕು. ಮೇಕ್ ಸರ್ಟಿಫಿಕೇಷನ್ ಆಫ್ ಡಿಸೈನ್ ಆ್ಯಂಡ್ ಎಕ್ಸಿಕ್ಯೂಷನ್ ಬೈ ಸಿವಿಲ್ ಇಂಜಿನಿಯರ್ಸ್ ಬಿಫೋರ್ ದ ಇಶ್ಯೂ ಆಫ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ಈ ರೂಲ್ ಇಲ್ಲ. ಆ ರೂಲ್ ಇಲ್ಲದೆ ಇರೋದ್ರಿಂದ ಯಾರೂ ಇಂಜಿನಿಯರ್ಗಳನ್ನ ತಗೊಳ್ತಿಲ್ಲ. ಸೊ ಇದು ಒಂದಕ್ಕೊಂದು ಕನೆಕ್ಟೆಡ್ಡು. ಇಂಜಿನಿಯರ್ಸನ್ನು ನಾವು ರೆಕಗ್ನೈಸ್ ಮಾಡದೇ ಇದ್ದರೆ ಗೌರ್ಮೆಂಟ್ ಕೆನಾಟ್ ಸೇ ಯು ಮಸ್ಟ್ ಹ್ಯಾವ್ ಎ ಸಿವಿಲ್ ಇಂಜಿನಿಯರ್ ಆ್ಯಸ್ ಯುವರ್ ಡಿಸೈನರ್ ಅಂತ. ಯಾಕಂದರೆ ಸಿವಿಲ್ ಇಂಜಿನಿಯರ್ ಯಾರು ಅಂತಲೇ ಡೆಫಿನೇಷನ್ ಇಲ್ಲ. ಸೊ ಇದೆರಡು ಸೈಮಲ್ಟೇನಿಯಸ್ ಆಗಿ ಆಗಬೇಕು. ಅದನ್ನು KPCEA ಆ್ಯಕ್ಟಲ್ಲಿ ಮರ್ಜ್ ಮಾಡಿ ತರೋ ಪ್ರಯತ್ನವನ್ನು ಮಾಡಿದ್ದಾರೆ. ಆಮೇಲೆ ಅಪೀಲ್ ಟು ಅಪಾಯಿಂಟ್ ಸಿವಿಲ್ ಇಂಜಿನಿಯರ್ಸ್ ಇನ್ ಡಿಸಿಷನ್ ಮೇಕಿಂಗ್ ಪೊಸಿಷನ್ಸ್, ಯಾವುದು ನಾನು ಈಗ ಕೆಳಗಡೆ ತೋರಿಸಿದ್ನಲ್ಲ ಅದು. ನಾವು ಎನ್ಶೋರ್ ಮೋರ್ ಪಾರ್ಟಿಸಿಪೇಷನ್ ಆ್ಯಂಡ್ ರೆಪ್ರೆಸೆಂಟೇಷನ್ ಆಫ್ ಪ್ರೊಫೆಷನಲ್ ಬಾಡೀಸ್ ಇನ್ ಗೌರ್ಮೆಂಟ್ ಆ್ಯಂಡ್ ಕ್ವಾಸಿ ಗೌರ್ಮೆಂಟ್ ಬಾಡೀಸ್. ಓಕೆ, ನಾವು this is an initiative of ACCEI as was mentioned,
and the process involved. What is the process for KPCEA? Preparation of draft bill. ಸೊ ಈ ಡ್ರಾಫ್ಟ್ ಬಿಲ್ಲು ಈಗ ಆಗಲೇ ಆಗಿದೆ, ಅದಕ್ಕೆ ಗ್ರೀನ್ ಟಿಕ್ ಇದೆ ಅಲ್ಲಿ. ಸ್ಕ್ರೂಟಿನಿ ಬೈ ವೇರಿಯಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್, ಇದು ಹಿಂದೆ ಆಗಿದ್ದು ಏನು ಅಂತ. ಸೊ ಒಂದು ಡ್ರಾಫ್ಟ್ ಬಿಲ್ಲನ್ನು ತಯಾರು ಮಾಡಿಕೊಟ್ಟಿದ್ದಾಯಿತು ACCE ಇಂದ. ಅದನ್ನು ವೇರಿಯಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಸ್ಕ್ರೂಟಿನಿ ಮಾಡಿದರು, ಅದು ಆಗಿದೆ, ಅದಕ್ಕೆ ಟಿಕ್ ಆಗಿದೆ. ಅದಾದಮೇಲೆ ಪ್ರಿಪ್ರೇಷನ್ ಆಫ್ ಫೈನಲ್ ಡ್ರಾಫ್ಟ್ ಇನ್ಕಾರ್ಪೊರೇಟಿಂಗ್ ಸಜೆಷನ್ಸ್. ಬಿಕಾಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಹೋದಾಗ, ಲೀಗಲ್ಲು, ಫೈನಾನ್ಸು, ಮತ್ತೊಂದು ಡಿಪಾರ್ಟ್ಮೆಂಟಿಗೆ ಹೋದಾಗ ದೇ ಸೆಡ್ ಇಲ್ಲ ಈ ಕ್ಲಾಸ್ ಸರಿ ಇಲ್ಲ, ಈ ಕ್ಲಾಸ್ ಸರಿ ಇಲ್ಲ ಅಂತ. ಅದನ್ನೆಲ್ಲ ಮಾಡಿ ಫೈನಲ್ ಡ್ರಾಫ್ಟ್ ವಾಸ್ ರೆಡಿ ವಿತ್ ಆಲ್ ದಿ ಸಜೆಷನ್ಸ್ ಇನ್ಕಾರ್ಪೊರೇಟೆಡ್. ದೆನ್ ಟೇಬ್ಲಿಂಗ್ ದ ಬಿಲ್ ಇನ್ ಅಸೆಂಬ್ಲಿ ಆ್ಯಂಡ್ ಕೌನ್ಸಿಲ್. ಸೊ HK ಪಾಟೀಲು ಮತ್ತು ಉಳಿದ ಎಲ್ಲ ಲೆಜಿಸ್ಲೇಟರ್ಸ್ ಸಹಾಯದಿಂದ ಅಸೆಂಬ್ಲಿಯಲ್ಲಿ ಮತ್ತು ಕೌನ್ಸಿಲಲ್ಲಿ ಈ ಬಿಲ್ಲು ಪಾಸ್ ಆಯಿತು. ಪಾಸ್ ಆದಮೇಲೆ ಅದೇ ಅಪ್ರೂವಲ್ ಆಯಿತು. ಅಪ್ರೂವಲ್ ಆದಮೇಲೆ ಗವರ್ನರ್ಸ್ ಅಸೆಂಟ್ ಬೇಕು. ಸೊ ಈ ಬಿಲ್ಲು ಪಾಸ್ ಆದಮೇಲೆ ಗವರ್ನರ್ ಹತ್ರ ಹೋಯಿತು. ಗವರ್ನರ್ ಅವ್ರದ್ದೇನೇನು ಕ್ಲಾರಿಫಿಕೇಷನ್ಸ್ ಎಲ್ಲ ಕೊಟ್ಟಾದಮೇಲೆ ಗವರ್ನರು ಅದಕ್ಕೆ ಸೈನ್ ಮಾಡಿದರು ಆ್ಯಂಡ್ ಇಟ್ ವಾಸ್ ಗೆಜೆಟೆಡ್. ಸೊ ಈ ಗೆಜೆಟ್ ಮಾಡಿದ ಮೇಲೆ ಅದಕ್ಕೊಂದು ಫಸ್ಟ್ ಸ್ಟೆಪ್, ಇದು 100 ಸ್ಟೆಪ್ ಇದೆ, ಅದರಲ್ಲಿ ಒಂದನೇ ಸ್ಟೆಪ್ ಆಗಿ ಮುಖ್ಯವಾಗಿ ಈ ಗೆಜೆಟ್ ರೆಡಿ ಆಯಿತು. ಈಗ ನಿಮಗೆಲ್ಲ ಕೊಟ್ಟಿರೋ ಕಾಪಿ ಆ ಗೆಜೆಟ್, ಯಾವುದು ಗವರ್ನರ್ ಸೈನ್ ಮಾಡಿ ತಯಾರಾದಂಥ ಗೆಜೆಟ್. ಇನ್ನು ಮುಂದೆ ಏನು ಹಾಕಿದೆ, ಫಾರ್ಮೇಷನ್ ಆಫ್ ದಿ ಕೌನ್ಸಿಲ್ ಆ್ಯಂಡ್ ಗೆಜೆಟ್ ಪಬ್ಲಿಕೇಶನ್. ಕೌನ್ಸಿಲ್ ಅಂತಂದ್ರೆ ಒಂದು ಫಾರ್ಮ್ ಆಗಬೇಕು. ಆ ಕೌನ್ಸಿಲ್ಲು ರೆಗ್ಯುಲೇಟ್ ಮಾಡುತ್ತೆ ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಷನ್ನ, ರೆಕಗ್ನೈಸು ಮಾಡುತ್ತೆ ಸಿವಿಲ್ ಇಂಜಿನಿಯರ್ನ. ಅದು ಆಗಿಲ್ಲ, ಅದಕ್ಕೆ ಟಿಕ್ ಇಲ್ಲ ಅಲ್ಲಿ. ಪ್ರಿಪ್ರೇಷನ್ ಆ್ಯಂಡ್ ಫೈನಲೈಸೇಷನ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಗೆಜೆಟ್ ಪಬ್ಲಿಕೇಶನ್. ಈಗ ಬರೀ ಒಂದು ಆ್ಯಕ್ಟ್ ಬಂದಿದೆ, ಅದೊಂದು 18 ಪೇಜೋ 19 ಪೇಜೋ ಇದೆ. ಅದರಲ್ಲಿ ಎಲ್ಲ ಏನೇನು ಬೇಕೋ ಅದೆಲ್ಲ ಇಲ್ಲ. ಅದನ್ನು ಮಾದರಿಯಾಗಿ ಇಟ್ಕೊಂಡು ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫ್ರೇಮ್ ಮಾಡಬೇಕು. ಅದು 200 ಪೇಜೋ 300 ಪೇಜ್ ಇರುತ್ತೆ ರೂಲ್ಸ್ ರೆಗ್ಯುಲೇಷನ್. ಯಾಕಂದರೆ ಎಲ್ಲ ಸ್ಮಾಲ್ ಆಸ್ಪೆಕ್ಟ್ಸೂ ಅದರಲ್ಲಿ ಕವರ್ ಆಗುತ್ತೆ. ಕೌನ್ಸಿಲಿನ ಜವಾಬ್ದಾರಿ ಅದು, ಬಟ್ ಕೌನ್ಸಿಲಿಗೆ ಸಹಾಯ ಮಾಡೋಕ್ಕೆ ಯಾರಾದರೂ ಬೇಕು. ಸೊ ಈ KPCEA ಕನ್ಸೋರ್ಷಿಯಮ್ ಏನಿದೆ ಅದು ಮುಂದೆ ಬರುವಂಥ ಕೌನ್ಸಿಲಿಗೆ ಆ ಸಹಾಯವನ್ನು ಕೊಡುವಂಥ ಒಂದು ಪ್ಲ್ಯಾನ್ ಇದೆ. ಸೊ ಪ್ರಿಪ್ರೇಷನ್ ಆ್ಯಂಡ್ ಫೈನಲೈಸೇಷನ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆದಮೇಲೆ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮತ್ತೆ ಗೆಜೆಟ್ ಆಗಬೇಕು, ಯಾಕಂದರೆ ಇಟ್ಸ್ ಗೋನ್ ಟು ಬಿಕಮ್ ಎ ಲಾ. ಸೊ ಈ ಸ್ಟೆಪ್ಸ್ ಎಲ್ಲ ಬಾಕಿ ಇದೆ, ಇನ್ನೂ ಮಾಡೋದು ಇದೆ. ಅದಾದಮೇಲೆ ಒಂದು ರಿಜಿಸ್ಟರ್ ಓಪನ್ ಆಗುತ್ತೆ. ಕೌನ್ಸಿಲ್ ವಿಲ್ ಓಪನ್ ಎ ರಿಜಿಸ್ಟರ್ ಆ್ಯಂಡ್ ಪಬ್ಲಿಷ್. ಈ ರಿಜಿಸ್ಟರ್ ಓಪನ್ ಆಗಿದೆ, ನೀವೆಲ್ಲ ಬಂದು ಈ ರಿಜಿಸ್ಟರ್ ಇದನ್ನಲ್ಲಿ ಫೀಸ್ ಕಟ್ಟಿ ನೀವು ಇಂಜಿನಿಯರ್ ಅಂತ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ ಗೌರ್ಮೆಂಟ್ ಓಪನ್ ಮಾಡುತ್ತೆ. ಆ ರಿಜಿಸ್ಟ್ರೇಷನಲ್ಲಿ ಯಾರು ರಿಜಿಸ್ಟರ್ ಆಗ್ತಾನೋ ಅವನು ಮಾತ್ರ ಪ್ರೊಫೆಷ್ನಲ್ ಇಂಜಿನಿಯರ್ ಅಂತ ಗೌರ್ಮೆಂಟು ಕನ್ಸಿಡರ್ ಮಾಡುತ್ತೆ. ಅದು ಮುಂದೆ ಬರುತ್ತೆ, ಹೇಳ್ತೀನಿ. ಸೊ ಓಪನಿಂಗ್ ಆಫ್ ರಿಜಿಸ್ಟರ್ ಆ್ಯಂಡ್ ರಿಜಿಸ್ಟ್ರೇಷನ್ ಆಫ್ ಪ್ರೊಫೆಷ್ನಲ್ ಇಂಜಿನಿಯರ್ಸ್ ಲಾಸ್ಟ್ ಸ್ಟೆಪ್ಪು, ಬಟ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಇದೆಲ್ಲ ಮಾಡಿ ಆದಮೇಲೆ ಅದು ಬರುತ್ತೆ. ಆಮೇಲೆ ಅಡ್ಮಿನಿಸ್ಟ್ರಿಂಗ್ ಆಫ್ ದ ಕೌನ್ಸಿಲ್. ಸೊ ದ ಕೌನ್ಸಿಲ್ ಏನು ಫಾರ್ಮ್ ಆಗಿದೆ, ದೇ ಸ್ಟಾರ್ಟ್ ಅಡ್ಮಿನಿಸ್ಟರಿಂಗ್ ದಿ ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಷನ್. ಸೊ ಈ ಪ್ರೊಫೆಷನಲ್ ಆ್ಯಕ್ಟ್ ಏನಿದೆ, ಇದರದ್ದು ಹೈಲೈಟ್ಸ್ ಮಾತ್ರ ಇಲ್ಲಿ ನಿಮಗೆ ಹೇಳ್ತೀನಿ, ಯಾಕಂದರೆ ಅದು ಇಟ್ ವಿಲ್ ಗೋ ಫಾರ್ ಲಾಂಗ್ ಟೈಮ್. ಐ ವಿಲ್ ಟೇಕ್ ಅನದರ್ 5-10 minutes ಆ್ಯಂಡ್ ಫಿನಿಶ್ ದಿಸ್. ಸೊ ಕರ್ನಾಟಕ ಪ್ರೊಫೆಷನಲ್ ಇವಾಗೇನು ನಿಮ್ಮ ಕೈಗೆ ಆ ಪೀಸ್ ಇದು ಏನು ಗೆಜೆಟ್ ಕೊಟ್ಟಿದ್ದಾರೆ, ದಿಸ್ ಇಸ್ ಡ್ರಾಫ್ಟೆಡ್ ಬೈ KPCEA ಸ್ಟೀರಿಂಗ್ ಕಮಿಟಿ. ಡ್ರಾಫ್ಟ್ ಮಾಡಿದ್ದು ನಮ್ಮ ಕಮಿಟಿಯಿಂದ, ಮಾಡಿಫೈಡ್ ಆ್ಯಂಡ್ ಫೈನ್ ಟ್ಯೂನ್ಡ್ ಬೈ ಲೀಗಲ್ ಲುಮಿನರೀಸ್ ಆಫ್ ಲಾ ಕಮಿಷನ್. ಲಾ ಕಮಿಷನ್ನರು ಅದನ್ನು ಲೀಗಲ್ಲಾಗಿ ಹೆಂಗೆ ಬರಿಬೇಕು ಅಂತ ಮಾಡಿ ಇದನ್ನು ಕೊಟ್ಟಿದ್ದಾರೆ, ಗೆಜೆಟ್ ಆಗಿರೋದು. ನಾವು ಇಟ್ ಹ್ಯಾಸ್ ಕ್ಯಾಪ್ಚರ್ಡ್ ಆಲ್ ದಿ ಆಸ್ಪೆಕ್ಟ್ಸ್ ದಟ್ ವರ್ ಇಂಟೆಂಡೆಡ್ ಆ್ಯಂಡ್ ಸಜೆಸ್ಟೆಡ್ ಬೈ ಅವರ್ KPCEA. ಬಟ್ ಬೀಯಿಂಗ್ ಅ ಲೀಗಲ್ ಡಾಕ್ಯುಮೆಂಟ್ ಒಂದೇ ಸತಿ ಓದಿದಾಗ ಎಲ್ಲ ಅರ್ಥ ಆಗದೆ ಇರ್ಬೋದು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಂದಾಗ್ಲೂ ನಿಮಗೆ ಸುಮಾರಕ್ಕೆ ಕ್ಲಾರಿಫಿಕೇಷನ್ ಬೇಕಾಗ್ಬೋದು. ದಿ ಪ್ರೆಸೆಂಟೇಷನ್ ಈಸ್ ಟು ಹೈಲೈಟ್ ಓನ್ಲಿ ದಿ ಸೇಲಿಯಂಟ್ ಪಾಯಿಂಟ್, ಸೊ ದಟ್ ನೀವು ಮನೆಗೆ ಹೋದಾಗ KPCEA ಆ್ಯಕ್ಟ್ ಅಂದರೆ ಏನು ಅಂತ ಗೊತ್ತಾಗಲಿ ಅಂತ. ಅದನ್ನು ಓದೇ ಇಲ್ಲ. ಇದರಲ್ಲಿ ಫ್ರಂಟ್ ಪೇಜ್ ನೀವು ಅಲ್ಲಿ ನೋಡ್ತಾ ಇರೋ ಫ್ರಂಟ್ ಪೇಜೇ ಇಲ್ಲೂ ಇದೆ, ಕನ್ನಡದಲ್ಲಿ ಇರುತ್ತೆ. ಅದರದ್ದು ತರ್ಜುಮೆ ಇಂಗ್ಲೀಷ್ನಲ್ಲಿ ಇರುತ್ತೆ, ಅಥವಾ ಇಂಗ್ಲೀಷಿಂದನೇ ಕನ್ನಡಕ್ಕೆ ತರ್ಜುಮೆ ಮಾಡಿ ಅಲ್ಲಿ ಹಾಕಿರ್ಬೋದು. ಎರಡು ಈಕ್ವಲೆಂಟು. ಸೊ ಫಸ್ಟ್ 18 ಪೇಜ್ ಏನೋ ಕನ್ನಡದಲ್ಲಿದೆ, ಆಮೇಲೆ 19ನೇ ಪೇಜಿಂದ ಇಟ್ ಸ್ಟಾರ್ಟ್ಸ್ ಇನ್ ಇಂಗ್ಲೀಷ್. ಸೊ ದೇರ್ ಆರ್ ಚಾಪ್ಟರ್ಸ್ 1, 2, 3, 4, 5, 6.
ಸೊ ಫಸ್ಟ್ ಚಾಪ್ಟರು ಪ್ರಿಲಿಮಿನರಿ ಅಂತ. ಇಟ್ಸ್ ಶಾರ್ಟ್ ಟೈಟಲ್ ಸೇಸ್ ಇಟ್ ಈಸ್ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರಿಂಗ್ ಆ್ಯಕ್ಟ್ 2024 ಅಂತ. ಅದನ್ನೇ ನಾವೀಗ ಎಲ್ಲ ಕಡೆ ಹೇಳ್ತಾ ಇರೋದು. ಸೊ ಈ ಆ್ಯಕ್ಟ್ ಯಾಕೆ ಬಂತು ಅಂತ ಒಂದು ಸ್ಟೇಟ್ಮೆಂಟ್ ಆಫ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಆ್ಯಂಡ್ ರೀಸನ್ಸ್ ಅಂತ ಅದರಲ್ಲಿ ಅವರು ಟೈಪ್ ಮಾಡಬೇಕು. ಅದು ಲಾಸ್ಟಲ್ಲಿದೆ. ಅದು ಯಾಕೆ ಇರುತ್ತೆ ಅಂದರೆ ಅಸೆಂಬ್ಲಿಯಲ್ಲಿ ಅಥವಾ ಇದರಲ್ಲಿ ಕೌನ್ಸಿಲಲ್ಲಿ ಪಾಸ್ ಮಾಡಿದಾಗ ಆ ಪಾಸ್ ಮಾಡೋ ಮೆಂಬರ್ಸಿಗೆ ಇದು ಯಾಕೆ ಬೇಕಿತ್ತು ಅಂತ ಯಾರು ಪೂರ್ತಿ ಹೇಳ್ಕೊಡೋಕ್ಕಾಗಲ್ಲ. ಇಷ್ಟರೊಳಗೆ ಅದು ಕವರ್ ಆಗಬೇಕು. ಆ ಸ್ಟೇಟ್ಮೆಂಟ್ ಇದು. ನಾವೀಗೇನು ಮಾತಾಡ್ತಾ ಇದ್ದೀವೋ ಅದೇ ಇದೆ ಅದರಲ್ಲಿ. ಸೊ ಈ ಫಸ್ಟ್ ಚಾಪ್ಟ್ರಲ್ಲಿ ಕೆಲವು ಡೆಫಿನೇಷನ್ ಹೇಳಿದ್ದಾರೆ. ಏನು? ಸಿವಿಲ್ ಇಂಜಿನಿಯರ್. ಹೂ ಇಸ್ ಅ ಸಿವಿಲ್ ಇಂಜಿನಿಯರ್ ಆ್ಯಸ್ ಪರ್ ದಿಸ್ ಆ್ಯಕ್ಟ್. ನಾಳೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ ಪೂರಾ ಡೀಟೇಲ್ಸ್ ಕೊಡ್ಬೋದು. ಬಟ್ ದಿ ಸಮ್ಮರಿ ಐ ಆಮ್ ಟ್ರೈಂಗ್ ಟು ಹೈಲೈಟ್ ಹಿಯರ್. ಸಿವಿಲ್ ಇಂಜಿನಿಯರ್ ಮೀನ್ಸ್ ಎ ಪರ್ಸನ್ who has obtained a diploma in civil engineering or a bachelor's degree in civil engineering or a master's degree in any discipline of civil engineering as defined in National Building Code NBC 2016. National Building Code ಬಗ್ಗೆ ತಮಗೆಲ್ಲ ಗೊತ್ತಿದೆ. ಅದರಲ್ಲಿ ಕ್ಲಿಯರಾಗಿ ಡೆಫಿನೇಷನ್ ಇದೆ. ಆ ಡೆಫಿನೇಷನ್ ಏನಿದೆಯೋ ಅದನ್ನು ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಅಡಾಪ್ಟೆಡ್ ಆಸ್ ದ ಡೆಫಿನೇಷನ್ ಆಫ್ ಸಿವಿಲ್ ಇಂಜಿನಿಯರ್. ಇದರೊಳಗೆ ಈ ಪರಿಧಿ ಒಳಗೆ ಬಂದವರೆಲ್ಲರೂ ಸಿವಿಲ್ ಇಂಜಿನಿಯರ್ ಅಂತ ಕನ್ಸಿಡರ್ ಆಗ್ತಾರೆ. ಕೌನ್ಸಿಲ್ ಅಂತ ನಾವು ಸುಮ್ಮನೆ ಜನರಲಾಗಿ ಕೌನ್ಸಿಲ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಕೌನ್ಸಿಲ್ ಅಂದರೆ ಕರ್ನಾಟಕ ಕೌನ್ಸಿಲ್ ಆಫ್ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಅಂದರೆ KCPCE ಅಂತ ಬರುತ್ತೆ. ಎಸ್ಟಾಬ್ಲಿಷ್ಡ್ ಅಂಡರ್ ಸೆಕ್ಷನ್ 3 ಅಂದರೆ ಸೆಕ್ಷನ್ 3 ಅದರಲ್ಲಿ ಏನು ಆ್ಯಕ್ಟಲ್ಲಿ ಇದೆಯೋ ಅದಕ್ಕೆ ರೂಲ್ಸ್ ಇದೆ. ಸೊ ಇಂಜಿನಿಯರಿಂಗ್ ಡಿಸೈನ್, ಈಗ ನಾವು ಇಂಜಿನಿಯರಿಂಗ್ ಡಿಸೈನ್ ನಾವು ಕೊಡ್ತೀವಿ ಅಂತ ಓವರಲ್ಲಾಗಿ ಹೇಳ್ತೀವಿ. ವಾಟ್ ಎಕ್ಸಾಕ್ಟ್ಲಿ ಈಸ್ ಇಂಜಿನಿಯರಿಂಗ್ ಡಿಸೈನ್ ಆಸ್ ಪರ್ ದಿ ಆ್ಯಕ್ಟ್? ಇಟ್ ಸೇಸ್ civil, structural, geotechnical, environmental engineering designs and drawings, also encompassing conceptual plans, master plans, layout plans, other design and drawings etc. for buildings and infrastructure. ಇದಿಷ್ಟು ಕವರ್ ಆಗಿದೆ ಇಂಜಿನಿಯರಿಂಗ್ ಡಿಸೈನ್ ಅನ್ನುವ ಡೆಫಿನೇಷನ್ನಲ್ಲಿ. ಇದಿಷ್ಟು ಕವರ್ ಆಗುತ್ತೆ. ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ ಅಂದರೆ ಯಾರು? Professional civil engineer means a registered civil engineer who has obtained a certificate of practice from KCPCEA. ಇಲ್ಲಿ ಎರಡು ವರ್ಡ್ ಇಂಪಾರ್ಟೆಂಟು. ಎ ರಿಜಿಸ್ಟರ್ಡ್ ಸಿವಿಲ್ ಇಂಜಿನಿಯರ್ ಅನ್ನೋ ಒಂದು ವರ್ಡು, ಇನ್ನೊಂದು ಹೂ ಹ್ಯಾಸ್ ಒಬ್ಟೈನ್ಡ್ ಎ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅಂತ. ಸೊ ದೆರ್ ಆರ್ ಟೂ ಥಿಂಗ್ಸ್ ದಟ್ ದಿ ಆ್ಯಕ್ಟ್ ಸೇಸ್. ಸೊ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅಂದರೆ ಏನು? ಇಟ್ ಈಸ್ ಅ ಸರ್ಟಿಫಿಕೇಟ್ ಇಶ್ಯೂಡ್ ಅಂಡರ್ ಸೆಕ್ಷನ್ 22. ಸೆಕ್ಷನ್ 22, 21 ಎಲ್ಲ ಈ ಆ್ಯಕ್ಟ್ ಒಳಗೆ ಇರುವಂಥ ಸೆಕ್ಷನ್ನು ಬೈ ದಿ ಕೌನ್ಸಿಲ್. ಸೊ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಮೀನ್ಸ್ ಅ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಕೌನ್ಸಿಲ್ ಇನ್ ಶಾರ್ಟ್. ರಿಜಿಸ್ಟರ್ಡ್ ಸಿವಿಲ್ ಇಂಜಿನಿಯರ್ ಅಂದರೆ ಏನು? ಸರ್ಟಿಫಿಕೇಟ್ ಪ್ರಾಕ್ಟೀಸ್ ಅಂದರೆ ಏನು? ಎರಡು ಗೊತ್ತಾಗಬೇಕು. ರಿಜಿಸ್ಟರ್ಡ್ ಸಿವಿಲ್ ಇಂಜಿನಿಯರ್ ಮೀನ್ಸ್ ಎ ಪರ್ಸನ್ ಹೂ ವಾಸ್ ಎನ್ರೋಲ್ಡ್ ವಿತ್ ದಿ KCPCEA. He should enroll first. So for enrolling, what is the necessity? Diploma or degree or master's degree in civil engineering as defined in NBC 2016. ಅದು ಇದ್ದವನು ಈ ರಿಜಿಸ್ಟರ್ ಓಪನ್ ಆದಾಗ he should enroll first. So that will bring him the status that he is a registered civil engineer. Now ಮುಂದಿನ ಪ್ರಾಕ್ಟೀಸ್ ಮಾಡಬೇಕಾದ್ರೆ he needs a certificate of practice. Now certificate of registration, what I said just now, means a certificate issued to the civil engineer whose name is entered in the register maintained under this act. Register means the register. Because it's government document and legal, it has to define every word so that it is not misinterpreted or questioned in the court of law. So ಇದರಲ್ಲಿ ಈ ಕೌನ್ಸಿಲಲ್ಲಿ ಏನೇನಿರುತ್ತೆ ಅಂತ ಡೆಫಿನೇಷನ್ ಕೊಟ್ಟಿದ್ದಾರೆ. ನಿಮ್ಮವರು ಸರ್ ಆಗಲೇ ಅದನ್ನು ಹೇಳಿದರು. ಈ ಕೌನ್ಸಿಲಲ್ಲಿ 18 ಜನ ಇರ್ತಾರೆ. That council is called Karnataka Council of Professional Civil Engineers, KCPCE. Council is a body corporate by the name which is given earlier, having perpetual succession and common seal, legal heirs etc. This is again legal terminology, not very important for us. The headquarters of the council will be in Bangalore. Now there are 18 members. He already explained, I am just explaining once more. ಈ 18 ಜನ ಇರುವಂಥ ಕೌನ್ಸಿಲ್ ಫಸ್ಟ್ ಫಾರ್ಮ್ ಆಗುತ್ತೆ. ಕಂಟಿನ್ಯೂ ಆಗೋದು ಅದೇ ಕೌನ್ಸಿಲ್, ಅದೇ ಮುಂದೆ ಎಲೆಕ್ಷನ್ ಆಗಿ ಅದೇ ಕಂಟಿನ್ಯೂ ಆಗುತ್ತೆ. ಫಸ್ಟ್ 2 years ಇಟ್ ಇಸ್ ಅ ನಾಮಿನೇಟೆಡ್ ಕೌನ್ಸಿಲ್. ಅದಾದಮೇಲೆ ಎವ್ರಿ 3 years ದ ಬಾಡಿ ಗೆಟ್ಸ್ ಎಲೆಕ್ಟೆಡ್. ಆ ಎಲೆಕ್ಟ್ ಆದಾಗ ಯಾರ್ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ.
10 members to be elected among professional civil engineers. ನಮ್ಮಲ್ಲಿ ಇಡೀ ರಾಜ್ಯದ ಇಂಜಿನಿಯರ್ಸ್ನಲ್ಲಿ 10 ಜನರನ್ನ ಎಲೆಕ್ಟ್ ಮಾಡ್ಕೊಳ್ತಾರೆ. ಎಲೆಕ್ಟ್ ಅನ್ನೋ ವರ್ಡ್ ಇದೆ, ಯಾಕೆಂದರೆ ನಾಮಿನೇಟ್ ಆದಮೇಲಿಂದಕ್ಕೆ ರೂಲ್ಸ್ ಇದು. ಸೊ 10 members to be elected among professional civil engineers, 4 from Bangalore division, that is revenue division of the PWD is considered. So this is Belgaum, 2 each from Belgaum, Gulbarga and Mangalore antide, actually it is Mysore. So the 4 people from Bangalore will be elected, 2 each from Belgaum, Gulbarga and Mysore division. Then there will be 4 ex officio members, that is from government. Who are these 4? Civil engineers at the level of chief engineer. ನಿಮಗೆ ಗೊತ್ತಿದ್ದಂಗೆ PWDಲಿ ಕೆಲವರು ಮೆಕ್ಯಾನಿಕಲ್ ಇಂಜಿನಿಯರ್ಸೂ ಚೀಫ್ ಇಂಜಿನಿಯರ್ಸ್ ಇದ್ದಾರೆ. ಬಟ್ ದಿ ಆ್ಯಕ್ಟ್ ವಿಲ್ ನಾಟ್ ಅಲೋ ದೆಮ್ ಟು ಬಿ ಇನ್ ದಿಸ್ ಕೌನ್ಸಿಲ್ ಬಿಕಾಸ್ ದಿಸ್ ಇಸ್ ಸಿವಿಲ್ ಇಂಜಿನಿಯರ್ಸ್ ಕೌನ್ಸಿಲ್. ಸೊ 4 ex officio members who are civil engineers at the level of chief engineer. ವಿಚ್ 4 ಇದು ಅಂತ ಬೇಕಲ್ಲ, 4 ex officio ಅಂದರೆ ಎಲ್ಲಿ? 1 ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಅರ್ಬನ್ ಹೌಸಿಂಗ್, ಫ್ರಮ್ ಅರ್ಬನ್ ಡೆವಲಪ್ಮೆಂಟ್ ಆರ್ ಅರ್ಬನ್ ಹೌಸಿಂಗ್ ಇಂದ ಒಬ್ಬರು ಚೀಫ್ ಇಂಜಿನಿಯರ್ ಹೂ ಇಸ್ ಅ ಸಿವಿಲ್ ಇಂಜಿನಿಯರ್. 1 member to be appointed roads and buildings, another member from water resources, 1 member from town planning. ಅಲ್ಲಿ ಕ್ಲಾಸ್ ಏನು ಹಾಕಿದ್ದಾರೆ? ಇಫ್ he is a civil engineer, the chief town planning officer will be a member. If he is not a civil engineer, he might be having a degree other than civil engineering as defined in the act, then a senior most civil engineer of the town planning department will be elected or nominated. Then 1 member nominated by Vice Chancellor of VTU amongst the professors, that is teaching is also considered as very important. So from teaching line, out of all the professors in under VTU, 1 professor who has minimum 10 years of experience will be nominated to this council. 1 member from diploma controlled, that is DTE. ಡಿಪ್ಲೊಮಾ ಕಾಲೇಜಿಗೆಲ್ಲ DTE ಕಂಟ್ರೋಲ್ ಇರೋದ್ರಿಂದ ಡಿಪ್ಲೊಮಾದಲ್ಲಿರುವ ಟೀಚರ್ಸ್ನಲ್ಲಿ ಒಬ್ಬರು ಟೀಚರು, he will be a member of KPCEA ಇದ್ರದ್ದು. And 2 members to be co-opted by the council from among the professional civil engineers. ಆ 10 ಜನ ಮುಂಚೆ ಎಲೆಕ್ಟ್ ಆಗಿದ್ದವರು ಅಲ್ಲದೆ this council can nominate 2 more people and incorporate them or co-opt them into this council. So 18 ಜನ ಈ ಥರ ಕೌನ್ಸಿಲ್ ಇರುತ್ತೆ. ಅದರಲ್ಲಿ ಅಫ್ಕೋರ್ಸ್ ದ ಕೌನ್ಸಿಲ್ ವಿಲ್ ಎಲೆಕ್ಟ್ ಇಟ್ಸ್ ಓನ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಎಕ್ಸೆಟ್ರಾ, ಅದೆಲ್ಲ ಇದೆ, ನಾಟ್ ವೆರಿ ಇಂಪಾರ್ಟೆಂಟ್. These are rules for how the council should run and then how elected president will work, how the elections will take place. All these rules will come. Now, ಈ ಚಾಪ್ಟ್ರಲ್ಲಿ ಇನ್ನೂ ತುಂಬ ಇದೆ. ಐ ಆಮ್ ಓನ್ಲಿ ಗಿವಿಂಗ್ ಟೈಟಲ್ಸ್ ದೇರ್. ಮೋಡ್ ಆಫ್ ಎಲೆಕ್ಷನ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಟರ್ಮ್ ಆಫ್ ಆಫೀಸ್ ಆ್ಯಂಡ್ ಕ್ಯಾಶುವಲ್ ವೇಕೆನ್ಸೀಸನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಆಫ್ ಸ್ಪೆಷಲ್ ಕಮಿಟಿ ಇನ್ ದಿ ಇಫ್ ದಿ ಎಲೆಕ್ಷನ್ ಇಸ್ ನಾಟ್ ಟೇಕಿಂಗ್ ಪ್ಲೇಸ್ ಆಫ್ಟರ್ 2 years, then what should happen in the interim, because this can't be vacuum. Once the process has started, it cannot have any vacuum. So ಅದಕ್ಕೂ ಬರ್ದಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಆಫ್ ಸ್ಪೆಷಲ್ ಕಮಿಟಿ ಇನ್ ದಿ ಆಬ್ಸೆನ್ಸ್ ಆಫ್ ಎಲೆಕ್ಷನ್, ವ್ಯಾಲಿಡಿಟಿ ಆಫ್ ಆಕ್ಟ್ proceeding of the council not to be invalidated by reason of vacancy etc., disqualifications, meetings of the council, fees and allowance for president etc. All of these are under that chapter 2. So annual general meeting, special general meeting, officers, there are several officers who will be there. Registrar anta irtare, deputy registrar anta irtare, there are a lot of officers who will be in this council. Then funds for the council, how the fund will come? One is of course obviously the registration fee that they will charge. Other than that, government also might chip in and give some money, because these people have to be paid. Some regular paid employees also will be there. So continuing, functions of the council is quite a long one. So most important things are in the blue. To cause and prepare and maintain a register, ಅಂದರೆ ಕೌನ್ಸಿಲಿನ ಜವಾಬ್ದಾರಿ ಏನು ಅಂತ, ಟು ಪ್ರಿಸ್ಕ್ರೈಬ್ ಸ್ಟ್ಯಾಂಡರ್ಡ್ಸ್ ಆಫ್ ಪ್ರೊಫೆಷನಲ್ ಕಂಡಕ್ಟ್ ಆ್ಯಂಡ್ ಎಟಿಕ್ವೆಟ್, ಇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರೆಯುವಾಗ ಇದನ್ನೆಲ್ಲ ಬರೀತಾರೆ. ಸೊ ದೇ ಹ್ಯಾವ್ ಟು ಪ್ರಿಸ್ಕ್ರೈಬ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಪ್ರೊಫೆಷನಲ್ ಕಂಡಕ್ಟ್ ಆ್ಯಂಡ್ ಎಟಿಕ್ವೆಟ್, ಟು ಗ್ರಾಂಟ್ ಆರ್ ರಿಫ್ಯೂಸ್ ಟು ಎನ್ರೋಲ್ ಆರ್ ಇಶ್ಯೂ ದ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್, to remove from the register, so name you can be deregistered if you are found to be not as per the standards which are prescribed, to exercise disciplinary powers, to
to manage property of the council, to manage and control the fund established, to keep proper accounts, to levy and collect fees, and all of these to perform such acts, etc. So, enrollment and registration to practice as professional civil engineer. Every civil engineer who intends to practice as a professional civil engineer has to mandatorily enroll himself in the register maintained by the council and shall obtain a certificate of practice issued by the council. Other than that, you cannot practice civil engineering unless you get yourself registered and take a certificate of practice. Any person who is working as a civil engineer before commencement of this act shall be eligible to have his name entered within 1 year from the date of commencement of act. ನಾವೆಲ್ಲ ಈಗ ಮಾಡ್ತಾ ಇದೀವಲ್ಲ, ನಮ್ದೇನು ಕತೆ ಅಂದರೆ within 1 year of that opening of the register, all of you giving whatever minimum proof that they will ask, you will be permitted to enroll. But ಮುಂದೆ ಬರೋರಿಗೆ there are a lot of regulations. Those who are right now there, this is called the grandfather clause. Those who have been practicing civil engineering, in whatever fashion, you are allowed to say that I am practicing like this is my qualification, and the council will give you or grant you the permission to become a professional practitioner. Qualification for enrollment and registration, any person having diploma, bachelor, master degree is eligible to register or enroll. Or there is one clause which says any qualification that is recognized by the council as being equivalent to the qualification mentioned in A. By chance you had some other qualification which is not written diploma anta bardilde irbodu, but it may still be considered. Like Vishesharaya did not have an engineering degree. I don't know whether you know. He had an FA, Fellow of Arts or something degree. So, but he was practicing civil engineer. He was called civil engineer. So, any such things are there, dispute. Council will decide what is being equivalent to the qualification mentioned in clause A. So, somebody asked in one meeting, if he is only a BE or BTech, which one they will recognize? They will recognize both, because it says it's a bachelor's degree. It doesn't say BTech or BE or whatever. So he shall be eligible to have his name entered in the register. Every person needs to make an application as prescribed by regulations, and payment of such fees as may be prescribed. Application entered, registered, if it is rejected, he can reapply with an appeal to the council within 3 months, because there may be some flaw in his application. Okay, so every registered civil engineer shall not practice as a professional civil engineer unless he has gained experience in the field of civil engineering. Idu munde barovarige. They are making it mandatory that a person who wants to get a certificate of practice shall have some experience under the people who are working as professionals. What is that? Not less than 3 years in case of diploma holders, not less than 2 years in case of bachelor degree holders, and not less than 1 year in case of master degree holder. So they should gain some experience. As soon as they pass, they get a certificate of registration, but certificate of practice will come only after this qualification. Not for you, because the grandfather clause covers that. So you can directly get certificate of practice, but those who pass out will have to get this eligibility. They can't get immediately. So council will prepare and maintain a register, etc., etc. I will jump all this because we don't have much time. Professional misconduct, I think this was also mentioned by him when he was announcing that there are several fines for not practicing properly. So the regulations made under the subsection 1 may specify which one of the violations constitute a misconduct. What is a misconduct? The council will write detailed rules on this. So, other titles covered in chapter 4 are procedure of inquiry, disciplinary committee, etc. So, offences and punishment, just before we wind up. Penalty for non-registration. So, I say, I don't care, I will not register. Though it says mandatory, if you don't register,
and if he practices as a professional civil engineer without getting his name entered in the register, shall be punishable with imprisonment which may extend up to 6 months or a fine which may extend up to 50,000 or both. Penalty for falsely claiming to be registered. ನೀವು ರಿಜಿಸ್ಟರ್ ಮಾಡ್ಕೊಳ್ಳದೇನೆ ರಿಜಿಸ್ಟರ್ ಆಗಿದೆ ಅಂತ ಸುಮ್ಮನೆ ಕತೆ ಹೇಳ್ಕೊಂಡಿದ್ರೆ ಅಥವಾ ಬೋಗಸ್ ಸರ್ಟಿಫಿಕೇಟ್ ಇಟ್ಕೊಂಡಿದ್ರೆ, ಇಟ್ ಈಸ್ ಪನಿಷಬಲ್ ವಿತ್ ಇಂಪ್ರಿಸನ್ಮೆಂಟ್ ಅಪ್ ಟು 1 year or 1 lakh as or both. Any person being registered as professional civil engineer but not having a certificate of practice, that means degree ಆಗಿದೆ, ರಿಜಿಸ್ಟ್ರೇಷನ್ ಮಾಡಿಸಿದ್ದಾನೆ, KPCEA ಅದು ಟೈಟ್ಲ್ ಇರುವಂಥ ಒಂದು ರಿಜಿಸ್ಟ್ರೇಷನ್ ಇದೆ, but it doesn't say certificate of practice. Suppose he does not have a certificate of practice and practices as a professional civil engineer, shall be punishable for 6 months and 50,000 or both. Prohibition against use of the title. You can't call yourself a professional engineer, adrud rule. After expiry of 6 months from the date of preparation of the register, that means after the register is prepared, no person other than a registered professional engineer or a firm of professional civil engineers shall use the title and site of professional civil engineer. So you cannot use the title of professional civil engineers unless you have the certificate of practice. So again, a lot of these punishments are there. Unqualified persons not to certify engineering designs and drawing. So all of these rules are coming in now for certifying. You cannot certify this thing unless you pass these rules which are there. So chapter 5 is the last chapter, chapter 6. This is miscellaneous chapter. It has some authority, professional civil engineers, authorities, and then information to be furnished by the council and publication of that, protection of action taken in good faith. These are legal requirements which are there. So basically, what is important is that we have now this particular facility. What is the last 2 slides? What is the likely impact of this enactment on the construction industry and consulting engineers? Recognition of civil engineering as profession. Responsibilities of registered civil engineers would be fixed, including ethical practices. Upskilling and continual updating of it will become mandatory, improving the performance of registered engineers. Adu ide adralli. You must be able to prove that you are improving your skills day by day. So ಬೇರೆ ದೇಶಗಳಲ್ಲೆಲ್ಲ ಇದೆ ಇದು. Any professional engineer who is a practicing such a person will be mandated to upskill himself. He may have to attend certain conferences or attend some classes or whatever and prove that he is improving his skills day by day. So this check will be done once in 5 years or once in 7 years, whatever, but continuous updating of knowledge becomes compulsory. Elimination of non-civil engineers, that is what is our aim. We want to remove all the quacks, that is expected to happen. Society would be assured that professionalism is introduced in the design, because people have even ನಮ್ಮ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ ಜನ. ಸಿವಿಲ್ ಇಂಜಿನಿಯರ್ ಅಂದರೆ ಕರಪ್ಟ್ ಫೆಲೋ, ಅವನು ಯಾವತ್ತೋ ಬರ್ತಾನೆ, ಯಾರಿಗೂ ಏನು ಕೇರ್ ತಗೊಳ್ಳಲ್ಲ ಅಂತ. ಸೊ ಇದೆಲ್ಲ ರೂಲ್ಸ್ ಹಾಕಿದಾಗ ಯು ಕ್ಯಾನ್ ಟೆಲ್ ದಿ ಪಬ್ಲಿಕ್, ಲುಕ್ ಹಿಯರ್, ದೀಸ್ ಆರ್ ದ ರೂಲ್ಸ್ ಅಂಡರ್ ವಿಚ್ ವಿ ಆರ್ ವರ್ಕಿಂಗ್, ಸೊ ಯು ಆರ್ ರಿಅಶ್ಯೂರ್ಡ್ ಆಫ್ ಪ್ರೊಫೆಷ್ನಲಿಸಮ್. ಅವ್ರ ಅನೌನ್ಸ್ಮೆಂಟಲ್ಲೂ ಅದನ್ನೇ ಹೇಳ್ತಾ ಇದ್ರು ನಾವು ಇದಕ್ಕೆ ಹೋದಾಗ, ರ್ಯಾಲಿಗೆ ಹೋದಾಗ. ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಇನ್ ದಿ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಇಸ್ ಎಕ್ಸ್ಪೆಕ್ಟೆಡ್. Council would be an effective platform to redress the issues. So if there are any issues that are there, you can again take it to council, get it registered. If required, they may modify the rules and regulations and they will take care of your problems. Eligibility to participate in tenders would dramatically improve. ಈಗ ಏನಾಗ್ತಾ ಇದೆ, ಕೆಲವು ಟೆಂಡರ್ಸ್ನಲ್ಲಿ only architects are permitted to apply. Why this rule came? Because architects are governed by a code of conduct and rules, which if they don't follow, they can be thrown out. So ಅವ್ರಿಗೆ accountability ಇದೆ ಅಂತ they used to always write that architects can apply. It's not that you are not capable. Because you are not recognized, they were not recognizing you. Now eligibility to participate in tenders would dramatically improve, because now you can also say, we are also covered by an act, we are also responsible, we are also governed by rules and regulations, then automatically they will take care.
and increased market for registered civil engineers is definitely going to be there. Thank you very much.